ನಮ್ಮ ಜೊತೆ ಶಾಸಕರು ಅಜಯ್ ಸಿಂಗ್ ಇದ್ದಾರೆ. CLP ಮೀಟಿಂಗ್ ಅಲ್ಲಿ ಏನೆಲ್ಲ ಚರ್ಚೆ ಆಯಿತು ಮಾತಾಡ್ತಾ CLP ಮೀಟಿಂಗಲ್ಲಿ ಫಸ್ಟು ಸಿಂಗಲ್ ಲೈನ್ ರೆಸಲ್ಯೂಷನ್ ಆಯಿತು. ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಎಲ್ಲ ಹೈಕಮಾಂಡ್ ಏನು ಹೇಳ್ತಾರೆ ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ 137 ಶಾಸಕರು ಎಲ್ಲರೂ ಹೇಳಿದ್ವಿ. ಹೌದು, ಏನು ಗೊಂದಲ ಆಗಿಲ್ಲ, ಏನೂ ಆಗಿಲ್ಲ. ಎಲ್ಲರೂ ಒಮ್ಮತದಿಂದ ಒಗ್ಗಟ್ಟಾಗಿ ಸನ್ಮಾನ್ಯ DK ಶಿವಕುಮಾರ್ ಅವ್ರ ಹೆಸರು ಪ್ರಪೋಸ್ ಮಾಡಿದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ಅದನ್ನು ಸೆಕೆಂಡ್ ಮಾಡಿದ್ದು ಡಾಕ್ಟರ್ G ಪರಮೇಶ್ವರ್ ಅವರು. ಎಲ್ಲರದ್ದು ಒಪ್ಪಿಗೆ ಇತ್ತು, ಅದು ಏನು ಭಿನ್ನಾಭಿಪ್ರಾಯ ಇರಲಿಲ್ಲ, ಏನೂ ಇಲ್ಲ. ಸನ್ಮಾನ್ಯ DK ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ 3ನೇ ತಾರೀಕಿಗೆ 4 ಗಂಟೆಗೆ ರಾಜಭವನದಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಹೌದು, ನಾನು ಆಕಾಂಕ್ಷಿ ಆಗಿದ್ದೀನಿ. ಹಿಂದೆಯೂ ಕೂಡ ನಾನು ಆಕಾಂಕ್ಷಿ ಆಗಿದ್ದೀನಿ. ಈ ಬಾರಿ ಮೊದಲನ ಪಟ್ಟಿಯಲ್ಲೇ ನನ್ನ ಹೆಸರು ಬರ್ತದೆ ಅಂತ ಸಂಪೂರ್ಣವಾದ ವಿಶ್ವಾಸ ಇದೆ. ಎಲ್ಲ ಬರ್ತದೆ, ಎಲ್ಲರೂ ಮಾಡ್ತಾರೆ, ಎಲ್ಲ ಕರೆಕ್ಟ್ ಆಗ್ತದೆ. ಇದಾಗಿತ್ತು ಧರ್ಮಸಿಂಗ್ ಅವರ ಮಗರಾದ ಅಜಯ್ ಸಿಂಗ್ ಅವರ ಮಾತು. ಒಟ್ಟಾರೆ ಏನು ಹೇಳಬೇಕು ಅಂತಂದರೆ, ತಾವು ಆಕಾಂಕ್ಷಿ ಆಗಿದ್ದೀವಿ, ಮೊದಲ ಪಟ್ಟಿಯಲ್ಲಿ ತಮ್ಮ ಹೆಸರು ಬರಲಿದೆ ಅನ್ನೋದು ಅವರ ಆಶೆ ಆಗಿತ್ತು. ಕ್ಯಾಮ್ರಾ ಪರ್ಸನ್ ನಾಗೇಶ್ ಜೊತೆ ಹನುಮಂತರಾಜು, ಬೆಂಗಳೂರು.